ಎಲ್ಲ ಪೂಜ್ಯ ಪಾದರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಾಮ ರೂಪ, ನಾಮ ಸಂಕೇತ, ರೂಪ ಸಂಕೇತ ಕೊಟ್ಟು ಮನುಷ್ಯ ತನ್ನ ಪ್ರೇಮವನ್ನು ಹರಿಸಿಬಿಟ್ಟ. ಇದಕ್ಕೆ ಭಕ್ತಿ ಅಂತ ಕರೆದರು. ಸೂರ್ಯನೇ ಒಂದು ಸಂಕೇತ, ಬೆಳಕಿನ ಸಂಕೇತ. ಭೂಮಂಡಲ ಇದು ಸ್ಥಿರತೆಯ ಸಂಕೇತ. ಜಲ ಇದು, ಸಾಗರ ಇದು ಅನಂತತೆಯ ಸಂಕೇತ. ಸಂಕೇತಗಳಿವೆಲ್ಲ. ಮನುಷ್ಯ ಅದನ್ನು ವ್ಯಕ್ತ ಮಾಡಕ್ಕೆ ಇವುಗಳನ್ನೆಲ್ಲ ಬಳಸಿಕೋತಾನೆ. ಎಂಥ ಸಂಕೇತ ಜಗತ್ತ, ಆ ಬಳಿಕ ಒಳಗಿರುವಂಥ ಪರಮ ಸತ್ಯ ಇವುಗಳ ಪ್ರೇಮದ ಅಲ್ಲ, ಪವಿತ್ರ ಪ್ರೇಮ. ಇದಕ್ಕೆ ಭಕ್ತಿ ಅಂತ ಕರೀತಾರೆ. ಎಂಥ ಭಕ್ತಿ ಮನುಷ್ಯನಲ್ಲಿ ಇತ್ತು ಅಂದ್ರೆ ಆ ಭಕ್ತ ಅವನ ಜೀವನ ಹೆಂಗಿರ್ತದೆ ಅದನ್ನು ನಾವು ನೋಡ್ತಾ ಇದ್ದೇವೆ. ಒಂದು ನೋಡಿಲ್ಲ ಈಗ ಅವ ಏನನ್ನ ದ್ವೇಷಿಸೋದು? ಜಗತ್ತೆಲ್ಲವೂ ಹೀಗಾದ ಬಳಿಕ ದ್ವೇಷ ಮಾಡೋದು ಏನನ್ನ? ಈಗ ಒಂದು ಅಂತ ಸಂಖ್ಯೆ ಅದ ಅಂತ ಇಟ್ಕೊಳ್ಳಿ. ಇದು ಯಾರನ್ನ, ಯಾವ ಸಂಖ್ಯೆಯನ್ನ ಟೀಕಿಸೋದು? ಯಾವ ಸಂಖ್ಯೆಯನ್ನ ಒಂದನ್ನೋದು ದ್ವೇಷಿಸೋದು? ಯಾಕೆ? ಎಲ್ಲ ಸಂಖ್ಯೆದಾಗೂ ಒಂದಿರೋದರಿಂದ ದ್ವೇಷ ಮಾಡೋದು ಯಾವುದನ್ನ? ಹಾಗೆ ಒಳಹೊಕ್ಕು ನೋಡಿದರೆ ಎಲ್ಲವೂ ನೀರೇ ಆಗಿರೋದರಿಂದ ಯಾವ ನೀರನ್ನ ದ್ವೇಷ ಮಾಡೋದು? ನಾವು ಬಳಸಲಿಕ್ಕಿಲ್ಲ, ಗಟಾರದ ನೀರು ಬಳಸಲಿಕ್ಕಿಲ್ಲ. ಆದರೆ ಗಟಾರ ನೀರೊಳಗೆ ಏನದ? ಏನಿಲ್ಲ, ನೀರದ ಅಷ್ಟೇ. ಹೊಲಸು ಹೆಂಗೆ ತೆಗೆದು ಬಿಟ್ರೆ ನೀರದ. ನೀರು ಪ್ರೀತಿಸ್ತೇವೆ, ಆದರೆ ಗಟಾರ ಪ್ರೀತಿಸೋದಿಲ್ಲ ಅಷ್ಟೇ. ನೀರನ್ನ ನಾವು ನೋಡಿದರೆ ಎಲ್ಲವೂ ನೀರೇ. ಹಾಗೆ ಆತ್ಮವಸ್ತುವನ್ನು ನೋಡಿದರೆ ಎಲ್ಲವೂ ಅಷ್ಟೇ. ಎಲ್ಲವನ್ನ ನಾವು ಪ್ರೀತಿಸ್ತೇವೆ, ಯಾವುದರ ಬಗ್ಗೆನೂ ದ್ವೇಷ ಇಲ್ಲ. ಇದು ಭಕ್ತನ ಮನಸ್ಥಿತಿ. ಇದೆ ಎಷ್ಟು ಅದ್ಭುತ ಮನಸ್ಥಿತಿ. ಹೆಂಗೆ ಬದುಕಿರಬೇಕು ಜನ ಹಿಂದಿನವರು, ಎಂಥ ಮನಸ್ಸು ತಯಾರಾಗಿತ್ತು. ಸಂತರಂದ್ರೆ ಏನು? ಏನಲ್ಲ, ದ್ವೇಷ ಈಗ ಕರಗತು ಅಂದ್ರೆ ಸಂತ. ದ್ವೇಷ ಹೆಚ್ಚಿತು ಅಂದ್ರೆ ಅಲ್ಲೇ ಹಿಟ್ಲರ್ ಸುಮ್ಮನೆ ಹೆಂಗೆ ಬೆಳೀತು. ದ್ವೇಷ ಎಷ್ಟೋ ನಾವು ಹಂಗಾದೇವಿ, ದ್ವೇಷ ಕಡಿಮೆ ಆಯ್ತು ಹಿಂಗಾದೇವಿ. ಅದು ಬಹಳ ಮಹತ್ವದ್ದದ. ಭಕ್ತನಾದ ಬಳಿಕ ದ್ವೇಷಕ್ಕೆ ಅವಕಾಶ ಎಲ್ಲೆ. ಒಂದೇನೋ ಕಥೆ ಹೇಳ್ತಾರೆ. ಒಂದು ಸಲ ಮೃತ್ಯು ದೇವತೆಗೆ ಬಹಳ ಕೆಡಕನಿಸ್ತು. ಕಥೆ ಇದು. ಮೃತ್ಯು ದೇವತೆಗೆ ಬಹಳ ಕೆಡಕನಿಸ್ತು. ಅವ ಅಂದ, ನನ್ನ ಎಲ್ಲರೂ ನನಗೆ ಹೆದರ್ತಾರೆ. ನಾ ಬರೇ ಜಗತ್ತಿಗೆ ಹೋಗಿದ್ದು ತಗೊಂಡು ಬರಕ್ಕೆ ವಿನಃ ಏನೂ ಕೊಡ್ಲೇ ಇಲ್ಲ ನನ್ನ ಜೀವನದಾಗ. ಎಲ್ಲರ ಮನೆಗೆ ಹೋಗ್ತೇನೆ, ತಗೊಂಡು ಬರಕ್ಕೆ ಹೋಗ್ತೇನೆ ವಿನಃ ಒಂದು ಸಲವೂ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಎಂಥ ಜೀವನ ನಂದು ಅನಿಸ್ತು. ಒಮ್ಮೊಮ್ಮೆ ಹಂಗೆ ಅನಿಸ್ತದ ತಗೊಳ್ಳೋರಿಗೆ. ಏನಪ್ಪ ಜೀವನದ ತುಂಬ ತಗೊಂಡಿದ್ದೇ ಆಯ್ತು, ಇನ್ನು ಎಲ್ಲರೇ ಹೋಗಿ ಒಂದಿಟ್ಟು ಕೊಡೋಣ ಅಂತ ತಿರುಪತಿಗೆ ಹೋದ. ಅಷ್ಟೆ. ಎಷ್ಟು ಮಜಾ ಅದ. ಒಮ್ಮೊಮ್ಮೆ ಅನಿಸ್ತದ ಹಂಗೆ ಮೃತ್ಯು ದೇವತೆಗೆ ಅನಿಸ್ತು. ಎಷ್ಟೊತ್ತು ಒಯ್ಯೋದು. ಈ ಸಲ ಹಂಗೆ ಬೇಡ, ಒಂದರೆ ದಿವಸ ನಾನು ಕೊಡಕ್ಕೆ ಹೋಗೋಣ ಈ ಜಗತ್ತಿಗೆ ಅಂತ ಅನಿಸ್ತು. ಅವಗೂ ಒಮ್ಮೆ ಅನಿಸ್ತದ. ಹಂಗೆ ಅನಿಸ್ತು. ಆ ಬಳಿಕ ಬಂದ. ರಾತ್ರಿ 12 ಗಂಟೆಗೆ ಬಂದ. ಹಗಲ ಬಂದ್ರೆ ಜನ ಹೆದರ್ತಾರಂತ ರಾತ್ರಿ ಬಂದ. ಎದಕ್ಕೆ ಬಂದ ಅಂದ್ರೆ ಏನರೇ ಕೊಡೋಣ ಅಂತ. ಏನು ವಿಚಾರ ಮಾಡ್ದ? ಬಾಗಿಲ ಬಡಿಯೋದು, ಆ ಬಳಿಕ ಯಾರು ತೆಗಿತಾರಲ್ಲ ಅವರ ಇಚ್ಛೆಯನ್ನ ಪೂರೈಸೋದು ಅಂತ ಬಂದ. ಮೊದಲನೇ ಬಾಗಿಲ ಬಡ್ದ. ಯಾರು ಅಂತ ಕೇಳಿದ್ರು ಒಳಗಿನವರು. ಅವ ಹೇಳ್ದ, ನಾನು ಯಮಧರ್ಮ ಅಂದ. ಕೊಡಂದಿನಿ ಅಂದ. ಮೌನ ಒಳಗೆ ಇದ್ದ ದೀಪ ಆರ್ತು.
ಬಾಗಿಲು ಮತ್ತಿಷ್ಟು ಗಟ್ಟಿ ಆಯಿತು. ಯಾರ್ಯಾರು ಉತ್ತರ ಕೊಡ್ಲಿಲ್ಲ, ಬಾಗಿಲು ತೆರಿಲೇ ಇಲ್ಲ. ಎದಕ್ಕೆ ಬಂದಿದ್ದ? ಒಯ್ಯಾಕಲ್ಲ, ಕೊಡಾಕ ಬಂದಿದ್ದ. ಆದ್ರೆ ಏನು ಮಾಡೋದು? ತೆರಿಲೇ ಇಲ್ಲ. ಬರೇ ಶಬ್ದ ಅಷ್ಟು ಭಯ ನಿರ್ಮಾಣ ಮಾಡಿತು. ಮುಂದಿನ ಬಾಗಿಲ ಬಡ್ದ, ಅದು ತೆರಿಲಿಲ್ಲ. ಮುಂದಿನ ಬಾಗಿಲ ಬಡ್ದ, ಎಲ್ಲರೂ ಆಗಲೇ ಫೋನ್ ಮಾಡಿ ಹೇಳಿಬಿಟ್ಟಿದ್ರು, ಯಾರೋ ಬಡಿತಾ ಇದ್ದಾರ, ಯಮಧರ್ಮ ಬಂದಾನ ಊರಾಗ, ಯಾರು ತೆಗಿಬೇಡ್ರಿ ಅಂತ ಮೊಬೈಲ್ ಮಾಡಿ ಮೂಸಿಬಿಟ್ರು. ಆ ಬಳಿಕ ಕೊನೆಗೆ ಒಂದು ಮನೆ ಇತ್ತು. ಸುತ್ತಮುತ್ತ ಕೈತೋಟ, ಗಿಡಗಂಟಿಗಳು. ಅಲ್ಲಿ ಬಂದು ಹಿಂಗ ಬಾಗಿಲ ಬಡ್ದ, ಒಳಗೊಂದು ದೀಪ ಉರಿತಿತ್ತು. ಬಾಗಿಲ ಬಡ್ದ, ಒಳಗೆ ಇದ್ದವರು ಕೇಳಿದರು, ಯಾರು ಅಂದ್ರು. ಅವ ಅಂದ, ನಾನು ಯಮಧರ್ಮ. ಹೀಗೇನು? ಹಾಗಾದ್ರೆ ಬಾಗಿಲ ಒತ್ತು ತೆರಿತದ ಅಂದ. ಅವಾಗ ಯಮಧರ್ಮ ಹೇಳ್ದ, ಇನ್ನೊಮ್ಮೆ ವಿಚಾರ ಮಾಡು, ನಾನು ಯಮಧರ್ಮ ಅಂದ. ನೀ ಯಾವರೇ ಹಾಕಿರೋ ಲೆಕ್ಕ ತೆಗಿಬಾಗಲ್ಲ ಅಂದ ಒಳಗಿನ. ಹೆಂಗದೆ? ಅವಾಗ ಯಮಧರ್ಮಗೆ ಅವು ಸಂಶಯ, ಮತ್ತೆ ಏನ್ರೆ ಆದೀತು, ಇವ ಮತ್ತೆ ಹಾರ್ಟ್ ಫೇಲ್ ಆಗಿ ಹೋಗಬಾರದು ನಾನು ಬಂದ ಬಳಿಕ. ಅದಕ್ಕೆ ಮತ್ತೊಮ್ಮೆ ಹೇಳ್ದ, ವಿಚಾರ ಮಾಡು, ನಾನು ಯಮಧರ್ಮ, ನಾನು ಎಲ್ಲರ ಬಾಗಿಲ ಬಡ್ದೆ, ನೀ ಒಂದು ಬಾಗಿಲ ತೆರೆದಿಲ್ಲ, ನೀನು ಬಾಗಿಲ ತೆರಿ ಅಂತೆಲ್ಲ, ತೆರಿಲೇನು ಅಂದ. ಅವಾಗ ಅವ ಅಂದ, ನಿನ್ನ ಧೈರ್ಯ ಇದ್ರೆ ತೆರಿ ಅಂದ. ಹಂಗಂದ್ರೆ ಏನು ಅಂದ ಯಮ? ನಿನಗ್ ಗೊತ್ತಿಲ್ಲ ಒಳಗಿನ ಯಾರು? ಐ ಆಮ್ ಎ ಲವರ್ ಆಫ್ ಡೆತ್ ಇವನ್. ಐ ಆಮ್ ಎ ಲವರ್ ಆಫ್ ಲೈಫ್, ಐ ಆಮ್ ಎ ಲವರ್ ಆಫ್ ಡೆತ್, ಐ ಆಮ್ ಎ ಲವರ್ ಆಫ್ ಟ್ರುತ್. ವೇರ್ ದರ್ ಇಸ್ ಲವ್ ದರ್ ಇಸ್ ನೋ ಫಿಯರ್, ಐ ಫಿಯರ್ ನಥಿಂಗ್ ಇನ್ ದಿಸ್ ವರ್ಲ್ಡ್. ಅವಾಗ ಯಮಧರ್ಮ ನಡಗಕ್ಕೆ ಶುರು ಮಾಡ್ದ. ಯಾಕೆ? ಎಂದೆಂದು ಯಾರಿಗೂ ಅಂಜಲಾರದಂಥ ಒಬ್ಬ ವ್ಯಕ್ತಿ ಇಲ್ಲದಾನ, ಅವನ ಹತ್ತಿರ ಪ್ರೇಮ ತುಂಬದಂದ ಬಳಿಕ ಪ್ರೇಮದ ಸಮೀಪ ಮರಣ ಹೆಂಗ್ ಹೋಗ್ತದ ಅಂದ. ಒಳಗಿನ ಮನುಷ್ಯ ಹೇಳ್ದ, ಬಾಗಿಲ ತೆಗೆ, ಒಳಗೆ ಬಾ, ನಿನಗಾಗಿ ಜಾಗ ಅದ, ಇಲ್ಲೇ ನಿನಗಾಗಿ ಜಾಗ ಅದ. ಪ್ರೇಮ ಹೆಂಗಿರ್ತದೆ? ಎಂಥ ಅದ್ಭುತವಾಗಿರ್ತದೆ, ಎಂಥ ಪ್ರೇಮ. ದ್ವೇಷ ಯಾವುದನ್ನು ದ್ವೇಷ ಮಾಡು? ಇವನ್ ಡೆತ್ ಹಿ ಕೆನಾಟ್ ಹೇಟ್. ಮರಣ ಇದ್ದರೂ ಸಹಿತ ಅದನ್ನ ದ್ವೇಷ ಮಾಡ್ಲಿಕ್ಕಾಗೋದಿಲ್ಲ, ಅಷ್ಟು ಪ್ರೇಮ ತುಂಬುತ್ತದೆ. ಪ್ರೇಮಕ್ಕೆ ದ್ವೇಷವೇ ಹೆದರಬೇಕೇ ವಿನಃ ಪ್ರೇಮ ಹೆದರೋದಲ್ಲ. ಅಷ್ಟು ಅದ್ಭುತವಾದದ್ದು ಪ್ರೇಮ. ಎಂಥ ಪ್ರೇಮ! ಪ್ರತಿ ಎದೆಯೊಳಗ ದೇವರು ಕೊಟ್ಟು ಕಳಿಸಿದ ಬಳಿಕ, ನಿಸರ್ಗ ದೇವತೆ ನಮ್ಮ ಎದೆಯೊಳಗ ಇಟ್ಟ ಬಳಿಕ ಹೆದರೋದು ಅದಕ್ಕೆ, ಅಥವಾ ದ್ವೇಷ ಮಾಡೋದು ಯಾವುದನ್ನ ಹೇಳಿ? ದ್ವೇಷಕ್ಕೆ ಜಾಗ ಬೇಕಲ್ಲ. ಹಂಗ ಒಬ್ಬ ಭಕ್ತ ಈ ಜಗತ್ತಿನಲ್ಲಿ ಭಕ್ತನಾದ ಬಳಿಕ ಹಿಂಗೆ ಹೇಳಬಾರದು, ಅವನಲ್ಲಿ ದ್ವೇಷ ಇಲ್ಲ ಅಂತಲ್ಲ, ದ್ವೇಷಕ್ಕೆ ಜಾಗ ಇರುವುದಿಲ್ಲ. ಎಲ್ಲದ ಜಾಗ? ಯಾವುದನ್ನ ದ್ವೇಷ ಮಾಡೋದು? ಅಷ್ಟು ಪ್ರೇಮ ಒಳಗೆ ತುಂಬಿಕೊಂಡಿರ್ತದೆ. ಜೇನಿನ ಕೊಡ, ಅದರಾಗ ಕಹಿಗೆ ಅವಕಾಶ ಎಲ್ಲಿ? ಕಹಿಗೆ ಅವಕಾಶ ಇಲ್ಲ. ಕೊಡ ಸ್ವಲ್ಪ ಅರ್ಧಂಬರ್ಧ ಆಗಿದ್ರೆ ಕೈಗೆ ಅವಕಾಶ ಇರ್ತದೆ. ಕೊಡ ತುಂಬಿದ ಬಳಿಕ ಕೈಗೆ ಅವಕಾಶ ಎಲ್ಲಿ? ಹಾಗ ಎದೆಯೊಳಗ ಅರ್ಧಂಬರ್ಧ ಪ್ರೇಮ ಇದ್ರೆ ಒಂದಿಷ್ಟು ದ್ವೇಷಕ್ಕೆ ಅವಕಾಶ ಇರ್ತದೆ. ಪೂರ್ಣ ಪ್ರೇಮ ಇದ್ರೆ ದ್ವೇಷಕ್ಕೆಲ್ಲ ಅವಕಾಶ. ಅಂಥ ಸಂತರೇ ಜಗತ್ನ್ಯಾಗ ಬಾಳಿ ಬದುಕಿ ಹೋದರು ಅವರಿಗೆ ಪೂರ್ಣ ಪ್ರೇಮಿಗಳು, ಪೂರ್ಣ ಭಕ್ತರು ಅಂತ ಕರೀತಾರೆ. ಅಂಥವರಿಗೆ ಪರಾಭಕ್ತರು, ಪರಮ ಭಕ್ತರು ಅಂಥವ್ರು.
ಅವ್ರದ್ದು ಎರಡನೇ ಲಕ್ಷಣ, ಅವರ ಮನಸ್ಸು ಆ ಕಡೆ ಈ ಕಡೆ ವಸ್ತುಗಳನ್ನು ನೋಡಿ ಎಳಸೋದಿಲ್ಲ. ಇದು ಎರಡನೇ ಲಕ್ಷಣ. ಅದಕ್ಕೆ ಸಂಸ್ಕೃತದಲ್ಲಿ ವಾಂಛ ಅಂತ ಕರೀತಾರೆ. ನ ವಾಂಛತೆ, ಆತನಿಗೆ ಯಾವುದೇ ವಸ್ತುವನ್ನು ನೋಡಿ ಇದು ಬೇಕೇ ಬೇಕು ಅಂತ ಅನಿಸೋದಿಲ್ಲ. ಬೇಕು ಅಂತಲ್ಲ, ಬೇಕೇ ಬೇಕು ಹಿಂಗೆ ಅನಿಸೋದಿಲ್ಲ. ಬೇಕು ಅನಿಸ್ತದ ನೀರ, ಬೇಕೇ ಬೇಕು ಅಂತಲ್ಲ. ಇರಬೇಕು, ಬೇಕೇ ಬೇಕು ಅಂತಲ್ಲ. ವ್ಯತ್ಯಾಸ ಅಂದ್ರೆ ಬೇಕೇ ಬೇಕು, ಸಿಗದಿದ್ರೆ ಸತ್ತೇ ಹೋಗ್ತೇನೆ, ಇದು ಬೇಕೇ ಬೇಕು. ಬೇಕು, ನೀರಡಿಕೆಯಾಗಿದೆ, ನೀರ ಬೇಕು. ಎಷ್ಟೊತ್ತ ನೀರಡಿಕೆ ಹೋಗೋ ತಕ ಒಂದು ಕಪ್ಪ ಕುಡಿದ ಬಳಿಕ ನೀರು ಬೇಕೇ ಬೇಕಂತಿಲ್ಲ. ನೀರು ಇರಬೇಕು, ಆದರೆ ನನಗೆ ಈಗ ಇಲ್ಲ, ಅವಶ್ಯ ಇಲ್ಲ. ಜಗತ್ತ ಇರಬೇಕು, ನಾನು ತೃಪ್ತನಾಗಿರಬೇಕಷ್ಟೆ. ಎಲ್ಲ ಇರಬೇಕು, ಈಗ ಬೇಕಿಲ್ಲ, ಈಗ ಬೇಕಿಲ್ಲ. ಎಳೆತ ಅಂತ ಕರೀತಾರೆ ಇದಕ್ಕೆ. ಭಕ್ತನ ಎಳೆತ ಬೇರೆ, ನಮ್ಮ ಎಳೆತ ಬೇರೆ. ನಮ್ಮ ಎಳೆತ ಹೊರಗೆ, ಭಕ್ತನ ಎಳೆತ ಅನಂತತೆಯತ್ತ, ಗಿರಿಯಲ್ಲದೆ. ಅಲ್ಲಿ ಹುಲ್ಲು ಮೊರಡಿಯಲ್ಲಾಡುವುದೇ, ಏನು ಹೇಳಿಲ್ಲ. ಕೊಳನಲ್ಲದೆ ಕಿರಿವಳ್ಳಕ್ಕೆ ಎಳಸುವುದೇ, ಮಾಮರ ತಳಿತಲ್ಲದೆ ಸ್ವರಗೈಯುವುದೇ. ಯಾವುದು ಗೊತ್ತಾಗ್ತಾ ಇದಾವಲ್ಲ, ಹೋಗಿಲ್ಲ. ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲ, ಕೊಳನಲ್ಲದೆ ಕಿರಿ ಒಳ್ಳಕ್ಕೆ ಎಳಸುವುದೇ ಹಂಸೆ, ಮಾಮರ ತಳಿತಲ್ಲದೆ ಸ್ವರಗೈಯುವುದೇ ಕೋಗಿಲೆ, ಪರಿಮಳವಿಲ್ಲದ ಪುಷ್ಪಕ್ಕೆ ಎಳಸುವುದೇ ಭ್ರಮರ, ಎನ್ನ ದೇವ ಚನ್ನ ಮಲ್ಲಿಕಾರ್ಜುನನಿಗಲ್ಲದೆ ಅನ್ಯ ವಿಷಯಕ್ಕೆ ಎಳಸುವುದೇ ಎನ್ನ ಮನ. ಎಳಸೋದಿಲ್ಲ ಅಂತ, ವಾಂಛ ಇಲ್ಲ. ಅದರರ್ಥ ಜಗತ್ತು ಬೇಡ ಅಂತಲ್ಲ, ಜಗತ್ತ ಬಹಳ ಪ್ರಿಯ, ಆದರೆ ವಾಂಛ ಎಳಸೋದಿಲ್ಲ, ಎಳಸೋದಿಲ್ಲ. ಈಗದಲ್ಲ, ಎಳಸೋದಂದ್ರೇನು? ಇದು ಬೇಕು ಅಂದ್ರೆ ಇದದ, ಇದು ಬೇಕು, ಇದು ಹೂವು ಇಲ್ಲಿರಬೇಕು. ಎಳಸೋದು ಅಂದ್ರೆ ಇದನ್ನು ಬಿಟ್ಟು ಹೋದರೆ ನನ್ನ ಮನಸ್ಸೆಲ್ಲ ಇಲ್ಲೇ, ಯಾವಾಗ ಇದನ್ನು ತಗೊಂಡು ಹೋಗೀನಿ ಅನ್ಸಕ್ ಶುರು ಆಯಿತು. ಈಗ ಇಲ್ಲಿಟ್ಟಾರಲ್ಲ, ಇವೆಲ್ಲ ಗೋಳೆ ಮಾಡ್ಕೊಂಡು ಕಿಶೆಕ್ ಹಾಕೊಂಡು ನಾ ಹೊರಟೆ ಅಂದ್ರೆ ತಿಳ್ಕೋಬೇಕು, ಎಳಸಕ್ ಶುರುವಾಗ್ಯದ. ಪಾಪ ಅವರು ಇಟ್ಟಿದಾರ, ಇಲ್ಲಿ ನೋಡಕ್ ಇಟ್ಟಿದಾರ, ನೋಡೋದದ, ಹೋಗೋದದ. ನಾಟಕ ನೋಡಕ್ ಹೋಗಿರ್ತೇವಿ, ಕುರ್ಚಿ ಮೇಲೆ ಕೂತಿರ್ತೇವೆ, ನಮ್ದು ಟಿಕೆಟ್ ಕೊಟ್ಟಿರ್ತೇವೆ. ನಾವು ಫಸ್ಟ್ ಕ್ಲಾಸ್ ಕುರ್ಚಿ ಮೇಲೆ ಕೂತಿರ್ತೇವೆ. ಟಿಕೆಟ್ ಮುಗಿದ ಕೂಡಲೇ 3 ತಾಸು ಮುಗಿದ ಕೂಡಲೇ ಮುಗೀತು, ಕುರ್ಚಿ ತಗೊಂಡು ಹೋಗ್ತಾರೆ. ಕುರ್ಚಿ ಭಾಳ ಮಸ್ತ್ ಅದ, ನಾನು ಟಿಕೆಟ್ ಹೆಂಗೂ ತೆಗದೇನಿ, ಇದನ್ನು ತಗೊಂಡು ಹೋಗಬೇಕು ಅಂದ್ರೆ ಎಳಸ್ತು ವಾಂಛ, ಬದುಕಲಿಕ್ಕೆ ಬರಲಿಲ್ಲ ಅಂತ. ಭಕ್ತ ಜಗತ್ತಿನಲ್ಲಿ ಸಂತೋಷವಾಗಿರ್ತಾನೆ, ಆದರೆ ಮನಸ್ಸ ಎಳಸೋದಿಲ್ಲ. ನ ವಾಂಛತೆ, ಬರೀ ಇದರ ಹಿಂದೆ ಹೋಗೋದಿಲ್ಲ, ಯಾವಾಗಲೂ ಅದನ್ನೇ ಭಾವಿಸೋದಿಲ್ಲ. ಸುಮ್ಮನೆ ಇರೋದು ಇರೋದು ಇರೋದು. ಮನೆಯಾಗಿರುವಾಗ ಮನೆ ಪ್ರೀತಿಸೋದು, ಆಫೀಸ್ಗೆ ಹೋದ್ರೆ ಆಫೀಸ ಪ್ರೀತಿಸೋದು, ಹಾದಿಯೊಳಗೆ ವಾಹನಗಳ ಮೇಲೆ ಹೋಗುವಾಗ ವಾಹನ ಪ್ರೀತಿಸೋದು, ಊಟ ಮಾಡಾಗ ವಾಹನ ಪ್ರೀತಿಸೋದಲ್ಲ. ನನಗೆ ಅದು ಹೊಟ್ಟೆಗೆ ಹತ್ತೋದೇ ಇಲ್ಲ, ಅದು ರುಚಿನೇ ಆಗೋದಿಲ್ಲ ಅಡಿಗೆ. ಅದನ್ನು ಮೊದಲು ಮೋಟ್ರ್ ಸೈಕಲ್ ತಂದು ಇಲ್ಲಿರ್ರಿ ಅಂದ್ರೆ ಅದೇ ಹಂಗಾಗ್ತದೆ. ನಾನು ಮೋಟ್ರ್ ಸೈಕಲ್ ಮ್ಯಾಗ ಕುಂತ ಉಣ್ಣಾವ ಅಂದ್ರೆ ಅದಲ್ಲ. ಜಗತ್ತು ಜಗತ್ನಾಗ ನಾವು ನಮ್ಮೊಳಗೆ ಆನಂದವಾಗಿರ್ಬೇಕದ. ಈಗ ನಾನು ನಿಮ್ಮನ್ನ ಬಹಳ ಹಚ್ಚಿಗೋತೀನಿ ಅಂತ ತಿಳ್ಕೊಂಡು ನಿಮ್ಮ ಮನ್ಯಾಗ ಬಂದಿರಕ್ಕಾಗ್ತದೆ ಹೇಳಿ? ಬಂದು ನಾನು ಕುಂತರ ಮನ್ಯಾಗ
ನಿಮ್ಮ ಬಗ್ಗೆ ನನಗೆ ಬಹಳ ಆದರ ಭಾವದ, ನಿಮ್ಮದು ನನ್ನ ಬಗ್ಗೆ ಬಹಳ ಆದರ ಭಾವದ ಅಂತ ನೀವು ಅನ್ನೋದಿಲ್ಲ. ನನ್ನ ಮನೆಗೆ ಬಂದ್ರೆ ಏನಂತೀರಿ? ಇದೆಲ್ಲ ಮನೆ ನಿಮ್ಮದೇ, ನಿಮ್ಮ ಅನುಗ್ರಹ ಅಂತೀರಿ. ಇವರು ಬರೋಬ್ಬರಿ ಹೇಳ್ಯಾರಂತ ಅಲ್ಲೇ ಕುಂತು ಬಿಟ್ರೆ ಹೇಳಿ. ನಾನು ವ್ಯಕ್ತಿ ಅಂತಲ್ಲ, ಸಾಕ್ಷಾತ್ ಭಗವಂತನೇ ಬಂದ ನಿಮ್ಮ ಮನೆಗೆ ಬಹಳ ಬೇಡಾಕತ್ಯಾನ ಈ ಮನುಷ್ಯ, ನಾನು ಎಷ್ಟು ಪ್ರೀತಿಸ್ತಾನೆ, ಮುಂಜಾನೆ ಪೂಜೆ ಮಾಡ್ತಾನೆ, ಮಧ್ಯಾಹ್ನ ಮಾಡ್ತಾನೆ, ಸಾಯಂಕಾಲ ಮಾಡ್ತಾನೆ, ಇವ ಬಹಳ ಚಲೋ ಅದಾನಂತ ಅಕಸ್ಮಾತ್ ಒಂದು ದಿವಸ ಇಳ್ದ ಮನ್ಯಾಗ, ನೀವೇನ್ ಮಾಡೋರು? ಏನ್ ಮಾಡ್ತೀರಿ ಹೇಳಿ? ಪರಮಾತ್ಮನೇ ಇದನ್ನ ತಗೊಳ್ಳಿ ಅಂತ ಕೊಡ್ತೀರಿ. ಆ ಬಳಿಕ ಏನೋ ಬೇಡ್ಕೋತೀರಿ. ಅವ ಅಂದಾನ, ಅದಕ್ಕೆ ಬಂದಿಲ್ಲ ನಾನು, ನೀನು ಎಷ್ಟು ನನ್ನ ಭಕ್ತ, ಇಲ್ಲೇ ಇರಾಕ ಬಂದೀನಿ ಅಂದ. ಗಾಬರಿ ಆದ. ಪರಮಾತ್ಮನೇ ಮನ್ಯಾಗ ಇರಾಕ ಬಂದ ಗತಿ ಏನಾದೀತು, ಮನಿ ಗತಿ ಏನಾದೀತು. ಆ ಬಳಿಕ ಈಗ ನಾನೇ ಬಂದೆ, ಇರಾಕೆ ಬಂದೀನಿ ಅಂದ್ರೆ ಒಂದು ಕ್ಷಣ ನೋಡ್ತೀರಿ, 2 ಮಿನಿಟ ನೋಡ್ತೀರಿ, 10 ನಿಮಿಷ ನೋಡ್ತೀರಿ, ಹೋಗೋದು ಲಕ್ಷಣ ಕಾಣದೆ ಇದ್ರೆ ಏನ್ ಮಾಡ್ತೀರಿ ಹೇಳಿ? ಆ ಬಳಿಕ ಹೇಳ್ತೀರಿ ನಾವು ಸ್ವಲ್ಪ ಹೊರಗೆ ಹೋಗಬೇಕಾಗ್ಯದ, ಇಲ್ಲ ನೀವು ಹೋಗಿ ಬರ್ರಿ ನಾಗಂದ್ರೆ, ಆ ಬಳಿಕ ಇಲ್ಲ ಮತ್ತು ನೀವು ಹಿಂಗ ಅಂದ್ರೆ ಪೊಲೀಸರು ಬರಬೇಕಾದೀತು. ಆಗೋದಿಲ್ಲ. ಎಷ್ಟೋ ಅಷ್ಟೇ ವ್ಯವಹಾರ, ಎಷ್ಟೋ ಅಷ್ಟೇ. ನಿಮ್ಮ ಮನೆಗೆ ಬರೋದು 10 ನಿಮಿಷ ಅಷ್ಟೇ. ಬಹಳ ಕರೀತಾರ ಅಂತ ತಿಳ್ಕೊಂಡು ಹಿಂಗ ಶುರು ಮಾಡಿಬಿಟ್ರೆ ಜೀವನ ಕೆಟ್ಟು ಹೋಗ್ತದೆ. ಎಲ್ಲ ಹಿಂಗ ಇರ್ಬೇಕು, ಅಷ್ಟಕ್ಕಷ್ಟ ಇರ್ಬೇಕು. ಅದು ಎಳಸಬಾರದು, ಆದರೆ ಪ್ರೀತಿಸಬೇಕು. ಎಳತ ಇರಬಾರದು, ಸಹಜ ಪ್ರೇಮ ಇರಬೇಕು. ಅದು ಭಕ್ತನಲ್ಲಿ ಕಾಣಬರ್ತದೆ. ಇದಕ್ಕೆ ನ ವಾಂಛತೆ, ವಾಂಛ ಇರೋದಿಲ್ಲ, ಅದರ ಹಿಂದೆ ಬಹಳ ಹರಿಯೋದಿಲ್ಲ. ಮನಸ್ಸು ಹರಿತದಂತ ಅನ್ನೋದಿಲ್ಲ, ಬಹಳ ಹಿಂದೆ ಹರಿಯೋದಿಲ್ಲ. ಅದಕ್ಕೆ ವಾಂಛಾರಹಿತ. ಎಷ್ಟು ಜನ ಸಂತರು ಶರಣರಾಗಿ ಹೋಗ್ಯಾರ, ಹೆಂಗಾಗಿ ಹೋಗ್ಯಾರ, ವಾಂಛ ಎಷ್ಟು ಕಡಿಮೆ. ತುಕಾರಾಮನಿಗೆ ಶಿವಾಜಿ ಒಂದೇನೋ ಕಳಿಸಿಕೊಡ್ತಾನೆ. ತುಕಾರಾಮ ಬಹಳ ಬಡವ, ಏನಿಲ್ಲ ಮನ್ಯಾಗ, ಒಂದಿಷ್ಟೇನರೇ ಕೊಡೋಣ ಅಂತ ತಿಳ್ಕೊಂಡು ಒಂದಿಷ್ಟು ಇತಿಹಾಸದಾಗ ಬರದಾರ. ಒಂದಿಷ್ಟು ಹಿಂಗೆ ಒಂದು ತಟ್ಟಿಯೊಳಗೆ ನಾಣ್ಯಗಳನ್ನಿಟ್ಟು ಎಲ್ಲ ಇಟ್ಟು, ವಸ್ತ್ರ ಒಡವೆ ಎಲ್ಲ ಇಟ್ಟು ಆತನ ಮನೆಗೆ ಕಳಿಸಿಕೊಡ್ತಾರೆ. ನಮ್ಮ ಮನೆಗೆಲ್ಲ, ತುಕಾರಾಮನ ಮನೆಗೆ. ನಮ್ಮ ಮನೆಗೆ ಕಳಿಸಿದ್ರೆ ಅದು ಹೊರಗೆ ಬರ್ತಿದ್ದಿಲ್ಲ. ಅವ್ರ ಮನೆಗೆ ಕಳಿಸಿದ್ರೆ ತುಕಾರಾಮ್ ಬಾಗಿಲ್ದಾಗ ನಿಂತಿದ್ದ. ಅವರು ಹೇಳಿದರು, ಇದು ಮಹಾರಾಜ ಶಿವರಾಯ ಕಳಿಸಿಕೊಟ್ಟಿದ್ದಾನ, ಶಿವಾಜಿ ಮಹಾರಾಜ ಕಳಿಸಿದಾನ. ಏನು ಕಳಿಸಿದಾನ? ಎಲ್ಲ ಮುತ್ತು ರತ್ನ ಎಲ್ಲ ಬೇಕು, ನಿಮಗೇನು ಬೇಕು ಎಲ್ಲ ಕಳಿಸಾನ. ನನಗೇನು ಬೇಕು? ವಿಠಲ ಬೇಕು, ಅದನ್ನು ಕಳಿಸಿಲ್ಲವ, ತಗೊಂಡು ನಾ ಏನು ಮಾಡಲಿ? ಎಷ್ಟು ಮುಜಾ ಆದಾಗ. ಆಮೇಲೆ ಶ್ರೀಮಂತ ಆಹುನಿ ಶ್ರೀಮಂತ. ಹೇಳು, ನಿಮ್ಮ ಶಿವಾಜಿ ಮಹಾರಾಜರಿಗೆ ಹೇಳು, ನಾನು ಇದನ್ನು ತೆಗೆದುಕೊಳ್ಳುವಷ್ಟು ಬಡವ ಅಲ್ಲ. ಸುಮ್ಮನೆ ನೀವು ಕಲ್ಪನಾ ಮಾಡಿ, ಎಂಥ ಮನಸ್ಸ. ಎದುರಿಗೆ ಬಂದ್ರೆ ಮನಸ್ಸು ಎಳಿಸೋದಿಲ್ಲ ಅಂದ್ರೆ ಹೆಂಗಿರಬೇಕು ಮನಸ್ಸ? ಹೆಂಗಿರಬೇಕು? ಅದಕ್ಕೆ ಅಕ್ಕಮಾದೇವಿ ಹೇಳಿದ್ಲು, ಒಂದು ನವಿಲ ಗಿರಿಯಲ್ಲದೆ ಎಲ್ಲರೇ ಎಳಿಸ್ತದೇನು? ಹುಲ್ಲು ಮರಡಿಗೆ ಎಳಿಸ್ತದೇನು? ಕೊಳ ಅಲ್ಲದೆ, ಸುಂದರ ಸರೋವರ ಅಲ್ಲದೆ ಹಂಸೆ ಅದಕ್ಕೆ ಎಳಿಸ್ತದೇನು? ಎಲ್ಲರೇ ಒಂದು ಹೊಲಸು ನೀರಿನ ಕೊಳಕ್ಕೆ ಎಳಿಸ್ತದೇನು? ಮಾಮರಗಳು ಅರಳಬೇಕು, ಅವಾಗ ಒಂದು ಕೋಗಿಲ ಹಾಡ್ತದೆ. ಪರಿಮಳ ಇರಬೇಕು, ಅವಾಗ ಒಂದು ಭೃಂಗ ಬರ್ತದೆ, ಭೃಂಗ ಎಳಿಸ್ತದೆ. ಹಾಗೆ ನನ್ನ ಮನಸ್ಸು ಎಳಿಸೋದು ಏನನ್ನ? ಚನ್ನಮಲ್ಲಿಕಾರ್ಜುನ ದೇವನನ್ನ ಕುರಿತು ಎಳಿಸ್ತದೆ, ಮತ್ತು ಯಾವುದಿಲ್ಲ. ಹಾಗೆ ಇದೆ ಜೀವನ ಅಂದ್ರೆ. ಅದಕ್ಕೆ ತುಕಾರಾಮ ಹೇಳ್ತಾನೆ, ನಾನು ಶ್ರೀಮಂತದೀನಿ ಅಂತ ಹೇಳೋನಿಗೆ.
ಬಡವ ಅಂತ ಒಳಗಿತ್ತು ಅಂದ್ರೆ ಎಳಸ್ತುತ್ತೋ, ನಾನೇ ಶ್ರೀಮಂತದೀನಿ ಅಂದ ಬಳಕ ಎಳಸೋ ಪ್ರಶ್ನೆ ಇಲ್ಲದೆ. ಈಗ ತಾವು ಹೇಳಿ, ಬಹಳ ದೊಡ್ಡ ಶ್ರೀಮಂತರು, ನಾನು ಒಬ್ರ್ಯಾರೇ ಭಿಕ್ಷುಕ ಬಂದು ಇದೊಂದು ತಗೊಳ್ಳಿ 10 ಪೈಸೆ, ನಾವು ಹೇಳ್ತೀರಿ ಅಲ್ಲ ನಾನು ಆಗರ್ಭ ಶ್ರೀಮಂತ. ಮತ್ತು ಒಳಗೆ ಬಡತನ ಇತ್ತು ಅಂದ್ರೆ ಮನಿ ಎಷ್ಟು ದೊಡ್ಡದಾಕಿರೋಲ್ದಾಕ ಮನಿಗೆ ಬಂದು ಲಕ್ಷ್ಮಿ ಬಿಡಬಾರದು. ತಾನಾಗೆ ಬಂದ ಬಳಕೆ ಅಪಮಾನ ಮಾಡಬಾರದು. ಭಿಕ್ಷು ಕೊಟ್ರೇನು ಮತ್ತಾರ್ರೆ ಕೊಟ್ರೇನು ಕೊಡು ಅಂತೇಳಿ 10 ಪೈಸಾ ಕೊಡು. ಲಕ್ಷ್ಮಿ ಅದು ಹೊರಗೆ ಹಾಕಬಾರದು. ನಮ್ಮದೊಂದು ತತ್ವಜ್ಞಾನ ಇದು. ನಮಗೆ ಹೆಂಗೆ ಬೇಕು ಹಂಗೆ ತತ್ವಜ್ಞಾನ. ಎಷ್ಟು ಮಜಾ ಅದ ಜೀವನ. ಇದು ಎಳಸೋದು ಅಂತಾರೆ. ತುಂಬಿರಬೇಕು ಎದೆ. ಅಮೀ ಶ್ರೀಮಂತ ಹುನಿ ಶ್ರೀಮಂತ. ಐ ಆಮ್ ಅ ರಿಚರ್ ದೆನ್ ದ ರಿಚೆಸ್ಟ್. ಐ ಆಮ್ ಅ ರಿಚರ್ ದ್ಯಾನ್ ದ ರಿಚೆಸ್ಟ್ ಅಂದ ಬಳಿಕ ಮಹಾರಾಜಗೆ ಹೇಳು, ಇದರ ಅವಶ್ಯಕತೆ ಇರುವುದಿಲ್ಲ. ನೀನು ರಾಜ, ನಾನು ಮಹಾರಾಜ. ಮಹಾರಾಜ ತುಕಾರಾಮ್ ಮಹಾರಾಜ ಅನ್ನೋದಲ್ಲೇನು? ಮತ್ತೇನೂ ಇಲ್ಲ, ತುಕಾರಾಮ್ ಮಹಾರಾಜ ಅಂತಾರೆ. ಶಿವಾಜಿಗೆ ರಾಜ ಅಂತಾರೆ, ತುಕಾರಾಮ್ಗೆ ಮಹಾರಾಜ ಅಂತಾರೆ. ಮಹಾರಾಜ ಆಗಬೇಕು ಅಂತ ಒಂದು, ಎಲ್ಲರೂ ಮಹಾರಾಜ್. ನೀವೇನು ಸಾಮಾನ್ಯ ಅಲ್ಲ, ಮಹಾರಾಜ್. ಮಹಾರಾಜರಂದ್ರೆ ಯಾರೇ ಕೊಡಕ್ಕೆ ಬಂದ್ರೆ ನಾವು ತಗೊಳ್ಳೋರಲ್ಲ, ನಾವು ಮಸ್ತದ ಅನುಭವ. ಹಂಗೆ ಅಂದ್ರೆ ಭಕ್ತಿ ಶುರುವಾಗ್ತದೆ. ಭಕ್ತಿ ಶುರುವಾಗ್ತದೆ. ಕಂಡ ದೇವಾಲಯಕ್ಕೆಲ್ಲ ಹೋಗಿ ಭಿಕ್ಷಾಪಾತ್ರೆ ಹಿಡ್ಕೊಂಡು ತಿರುಗಾಡಿದರೆ ಪರಮಾತ್ಮಂತನ ಏನು? ನಮ್ಮ ಶಿಷ್ಯರೆಲ್ಲರೂ ಬರೇ ಬಡವರು 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 ಭಿಕ್ಷುಕರು. ನಾನು ಅವರನ್ನು ಶ್ರೀಮಂತ ಮಾಡಬೇಕಂತ ಹೋದರೆ ಅವರು ಭಿಕ್ಷಾಪಾತ್ರೆ ಹಿಡ್ಕೊಂಡು ನನ್ನ ಎದುರಿಗೆ ತಿರುಗಾಡ್ತಾರ ಅಂತ ಅನಿಸ್ತದಿಲ್ಲ. ಹಾಗಾಗಿ ನ ವಾಂಛದೆ. ಇಷ್ಟಾಯ್ತಲ್ಲ, 2 ಲಕ್ಷಣಗಳಿವು. ಭಕ್ತನಲ್ಲಿರೋ ಲಕ್ಷಣಗಳು 2 ಇನ್ನೂ ಅದಾವ. ಇಂದಲ್ಲ ನಾಳೆ. ನಮಸ್ಕಾರ.